ನಮಸ್ಕಾರ. ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಈ ಒಂದು ಸಣ್ಣ ಪೂಜೆ ಅಂತ ಹೇಳ್ಬೋದು, ಇಲ್ಲ ಸಣ್ಣ ಪರಿಹಾರ ಅಂತಲೇ ಹೇಳ್ಬೋದು. ಇದು ನೀವು ಯಾವುದೇ ಒಂದು ಆಸೆಯನ್ನು, ಅಂದರೆ ತುಂಬ ಹಳೆಯ ಆಸೆ ಆದರೂ ಇರ್ಬೋದು, ಇಲ್ಲ ನಿಮ್ಮ ಯಾವುದಾದ್ರೂ ಒಂದು ಆಸೆಗಳಾಗಿರ್ಬೋದು, ಇದನ್ನು ನೀವು ನೆರವೇರಿಸ್ಕೊಳ್ಳೋಕ್ಕೆ ಒಂದು 24 ಗಂಟೆ ಒಳಗೆ ನಿಮಗೆ ಒಂದು ಕ್ಲೂ ಸಿಗುತ್ತೆ. ನೀವು ಯಾವುದಕ್ಕೋಸ್ಕರ ಪ್ರೇ ಮಾಡಿ ಇದನ್ನು ಮಾಡ್ತಿದ್ದೀರಾ ಅಷ್ಟರಲ್ಲಿ ನಿಮಗೆ ಒಂದು ಕ್ಲೂ ಸಿಗುತ್ತೆ. ಅಂದರೆ ನೀವು ಬೇಡ್ಕೊತಿರೋಂಥ ವಿಷಯ ಪಾಸಿಟಿವ್ ಆಗಿದ್ದರೆ ಅದು ನಡೆಯುತ್ತೋ ಇಲ್ಲವೋ ಅನ್ನುವಂಥ ಒಂದು ಮೆಸೇಜ್ ಇರ್ಬೋದು, ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಯಾರಾದರೂ ಒಂದು ಫೋನ್ ಮಾಡಿ ತಿಳಿಸೋದಿರ್ಬೋದು, ಇಲ್ಲ ನೀವು ಯಾವುದೋ ಒಂದು ಕಾಲಿಗೆ ವೆಯ್ಟ್ ಮಾಡ್ತಿದ್ರೆ ಆ ಕಾಲ್ ಬರೋವಂಥದ್ದಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಜಾಬ್ ರಿಲೇಟೆಡ್ ಏನಾದರೂ ಮಾಡ್ತಿದ್ರೆ ಅದಕ್ಕೆ ಅಟೆಂಪ್ಟ್ ಆಗಿ ಅಂತ ಒಂದು ಮೆಸೇಜ್ ಬರೋದಿರ್ಬೋದು, ಇಲ್ಲ ಯಾರಿಂದಾದರೂ ಒಂದು ಕಾಲ್ ಮಾಡಿ ಈ ಥರ ನಿಮಗೆ ಇಲ್ಲಿ ಜಾಬ್ ಸೆಟ್ ಆಗಿದೆ ಅಂತ ಹೇಳೋದಿರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಒಂದು ದುಡ್ಡು ಹಣ ಯಾರಿಗಾದ್ರು ಕೊಟ್ಟಿದ್ರೆ ಅವರು ಅದು ಒಂದು ಮೆಸೇಜಲ್ಲಿ ಇಷ್ಟು ದಿನದಲ್ಲಿ ನಿಮಗೆ ಕೊಡ್ತೀನಿ ಅಂತ ತಿಳಿಸೋ ಅಂಥದ್ದಿರ್ಬೋದು. ಈ ರೀತಿಯಾದಂಥ ಒಂದು ಕ್ಲೂ ನಿಮಗೆ 24 ಅವರ್ಸ್ ಒಳಗಡೆ ಸಿಗುತ್ತೆ. ಒಂದು ದಿನ ಮಾಡಿದಾಗ ನಿಮಗೆ 24 ಗಂಟೆ ಒಳಗೆ ಒಂದು ಕ್ಲೂ ಸಿಗುತ್ತೆ. ಈ ರೀತಿಯಾದಂಥ ಒಂದು ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದು ಎಷ್ಟೋ ಜನ ಗೊತ್ತಿರೋದೇನೆ, ಆದರೆ ಎಷ್ಟೋ ಜನ ಗೊತ್ತಿಲ್ಲ. ಅದು ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋಂಥ ತಿಳುವಳಿಕೆಗಳು ಕಡಿಮೆ ಇರುತ್ತೆ. ಹಾಗಾಗಿ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾವ ಥರ ಮಾಡಬೇಕು, ಯಾವ ರೀತಿ ಮಾಡಬೇಕು, ಶುದ್ಧಿ ಇರಬೇಕಾ ಬೇಡವಾ, ಈ ರೀತಿಯಾದಂಥ ಎಲ್ಲ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ. ಆದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಮಾಡ್ತಿರೋ ಪರಿಹಾರ ಕೂಡ ಯೂನಿವರ್ಸ್ಗೆ ನಾವು ಹೇಳ್ತಾ ಇರೋದ್ರಿಂದ, ಒಂದು ಸಾರಿ ನಾವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದ್ರಿಂದ ನಿಮಗೆ ಎಷ್ಟು ಪ್ರಯೋಜನಗಳಾಗುತ್ತೆ, ಎಷ್ಟು ಪಾಸಿಟಿವ್ ಆಗಿರುವಂಥ ರಿಸಲ್ಟು ನಿಮ್ಮ ಲೈಫಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋವಂಥದ್ದು ಹೇಳೋದೇ ಬೇಡ. ಅಷ್ಟು ಶಕ್ತಿ ಇರದೆ ಆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದಕ್ಕೆ. ಹಾಗಾಗಿ ಕಮೆಂಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ತಿಳಿಸಿ. ನನಗೂ ಕೂಡ ನಿಮ್ಮವರೆಗೂ ವಿಡಿಯೋ ತಲುಪಿದೆ ಅನ್ನೋ ಖುಷಿ ಇದೆ. ಹಾಗೆ ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನಾನು ಈ ಒಂದು ಪರಿಹಾರ ಮಾಡೋಕ್ಕೆ ನಿಮಗೆ ಏನೇನು ವಸ್ತುಗಳು ಬೇಕು ಅಂತ ಹೇಳ್ತೀನಿ. ಹಾಗೆ ಈ ವಸ್ತುಗಳ ಬಗ್ಗೆ ಮಾತಾಡಬೇಕಾದ್ರೆ, ನಾವು ದಿನನಿತ್ಯ ಯೂಸ್ ಮಾಡುವಂಥ ಹಲವಾರು ವಸ್ತುಗಳು ತುಂಬ ಪವಿತ್ರವಾದಂಥ ವಸ್ತುಗಳು. ನಮ್ಮ ಕಿಚನ್, ನಮ್ಮ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅದರಲ್ಲಿ ಹೇಳೋದಾದರೆ ಉಪ್ಪಿರ್ಬೋದು, ಮೆಣಸಿರ್ಬೋದು, ಹಾಗೆ ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಹೀಗೆ ಈ ಬೇ ಲೀಫನ್ನು ಪಲಾವ್ ಎಲೆ ಅಂತ ಏನು ಹೇಳ್ತೀವಿ ಅದಿರ್ಬೋದು, ಅರಿಶಿಣ ಇರ್ಬೋದು, ಹಲವಾರು, ಈಗ ಅಕ್ಕಿ ಎಲ್ಲನೂ ಅಷ್ಟೇ ತುಂಬ ಒಂಥರ ಶಕ್ತಿಶಾಲಿ ಆದಂಥ ವಸ್ತುಗಳೇ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಮ್ಯಾಕ್ಸಿಮಮ್ ವಸ್ತುಗಳು. ನಮಗಿದು ಪವಿತ್ರ ಅಲ್ಲ ಅನ್ನೋವಂಥದ್ದು ತುಂಬ ಕಡಿಮೆ. ಎಲ್ಲನೂ ಹೇಳ್ತಾ ಹೋಗ್ತಾ ಇದ್ದರೆ ಎಲ್ಲ ವಸ್ತುಗಳಿಗೂ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಸೈಡಿಂದ ಅದಕ್ಕೆ ಸೈಂಟಿಫಿಕ್ ಆಗಾದರೂ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಅನ್ನೋಂಥದ್ದು. ಈಗ ಒಣಮೆಣಸಿನ್ಕಾಯಿ ತೊಗೊಂಡ್ರೂ ಅದನ್ನು ಹೋಮಗಳಿಗೆ ಅದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಹಾಗೆ ಮೆಣಸು ಕೂಡ ನಾವು ಹಲವಾರು ಪರಿಹಾರಗಳಿಗೆ ಯೂಸ್ ಮಾಡ್ತೀವಿ. ಏಲಕ್ಕಿ ತುಂಬ ಪವಿತ್ರವಾದ, ಏಲಕ್ಕಿಯನ್ನು ಒಂದು ಏಲಕ್ಕಿ ಆದರೂ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಓಡಾಡೋದ್ರಿಂದ ತುಂಬ ನಿಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ. ಅಂದರೆ ಅದು ಮುರಿದೋಗಿರೋದೆಲ್ಲ ಇದಾಗಬಾರ್ದು. ನೀವು ಪ್ರೆಸ್ ಮಾಡಿದಾಗ ಕಟ್ಟಾಗೋದು ಎಲ್ಲ ಆದರೆ ಮತ್ತೆ ಅದಕ್ಕೆ ರಿಸಲ್ಟ್ ಸಿಗೋಲ್ಲ. ಚೆನ್ನಾಗಿರೋವಂಥ ಏಲಕ್ಕಿನ ನೀವು ಈ ರೀತಿ ಇಟ್ಕೊಂಡು ಓಡಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಾಗೆ ಉಪ್ಪು, ಅದಕ್ಕೆ ಅದರದ್ದೇ ಆಗಿರೋಂಥ ಶಕ್ತಿ ಇದೆ. ಮಹಾಲಕ್ಷ್ಮಿ ಕಲ್ಲುಪ್ಪನ್ನು ನೀವು ಎಲ್ಲಾದರೂ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋಕ್ಕೆ ಮೊದಲನೇ ದಾರಿನೇ ಕಲ್ಲುಪ್ಪು ಅಂತಲೇ ಹೇಳ್ಬೋದು. ಈ ರೀತಿ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಎಷ್ಟೊಂದು ವಸ್ತುಗಳಿಗೇ ಅಷ್ಟೊಂದು ಶಕ್ತಿ ಇದೆ. ಆದರೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಕರೆಕ್ಟಾಗಿರುವಂಥ ಮಾಹಿತಿಗಳು ಗೊತ್ತಿಲ್ಲ. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋಂಥದ್ದು ಕೂಡ ಗೊತ್ತಿರಲ್ಲ. ಹಾಗಾಗಿ ಇವತ್ತು ಈ ಒಂದು ಪರಿಹಾರದಲ್ಲಿ ನಾವು ಯೂಸ್ ಮಾಡ್ತಿರೋವಂಥದ್ದು ಬೇ ಲೀಫ್ ಅಂದರೆ ಪಲಾವ್ ಎಲೆ. ಈ ಪಲಾವ್ ಎಲೆ ತೊಗೋಬೇಕಾದ್ರೆ ನಾವು ಪರಿಹಾರ ಮಾಡೋಕ್ಕೆ ಎಲೆ ನೀಟಾಗಿರಬೇಕು, ಅಂದರೆ ಎಲ್ಲೂ ಕಿತ್ತೋಗಿರೋದಿರಬಾರ್ದು. ಈಗ ಕೆಲವೊಂದು ಪ್ಯಾಕೆಟಲ್ಲಿ ಬರುವಾಗ ಮಡ್ಚ್ಕೊಂಡು ಬಂದಿರುತ್ತೆ, ಅಂದರೆ ಫೋಲ್ಡ್ ಆಗಿರುತ್ತೆ ಎಲೆ. ಆವಾಗ ಏನಾಗುತ್ತೆ, ನೀವು ಓಪನ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಓಪನ್ ಆಗಲ್ಲ, ಫೋಲ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಫೋಲ್ಡ್ ಆಗಿರುವಂಥ ಎಲೆಯನ್ನು ನೀವು ತೊಗೋಬಾರ್ದು, ಕರೆಕ್ಟಾಗಿ ಓಪನ್ ಆಗಿರುವಂಥ ಎಲೆಯನ್ನೇ ನೀವು ತೊಗೋಬೇಕಾಗತ್ತೆ. ಇನ್ನು ಈ ಬೇ ಲೀಫ್ ಒಳಗಡೆ ನೀವು ಅಂದರೆ ಬರೆಯೋಕ್ಕೆ ನೀವು ರೆಡ್ ಕಲರ್ ಪೆನ್ ಯೂಸ್ ಮಾಡಬೇಕು. ರೆಡ್ ಕಲರ್ ಅಂದರೆ ಆ ಇಂಕ್ ರೆಡ್ ಕಲರ್ ಆಗಿರಬೇಕು. ಹಾಗಾಗಿ
ರೆಡ್ ಪೆನ್ ಇದ್ದರೆ ಆದಷ್ಟು ರೆಡ್ ಪೆನ್ನೇ ತಗೊಳ್ಳಿ. ಇನ್ನು ನಿಮಗೆ ಬೇಕಾಗಿರುವಂಥದ್ದು ಕರ್ಪೂರ ನಿಮ್ಮ ಮನೆಯಲ್ಲಿ ಪಚ್ಚೆ ಕರ್ಪೂರ ಇದ್ದರೆ ಪಚ್ಚೆ ಕರ್ಪೂರ ತಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ಕರ್ಪೂರ ಇದ್ದರೆ ಮಾಮೂಲಿ ಕರ್ಪೂರ ತಗೊಳ್ಳಿ. ಕರ್ಪೂರ ಹಚ್ಚಕ್ಕೆ ಒಂದು ನಿಮ್ಮ ಪೂಜಾ ರೂಮಲ್ಲಿ ನೀವು ಆರತಿ ಮಾಡ್ತೀರಲ್ಲ ಅದು ಬೌಲ್ ಇರ್ಬೋದು, ಇಲ್ಲಾಂದರೆ ಒಂದು ಮಣ್ಣಿನ ದೀಪ ಅದನ್ನಾದರೂ ನೀವು ಕರ್ಪೂರ ಹಚ್ಚಕ್ಕೆ ಅಂತ ಯೂಸ್ ಮಾಡ್ಕೋಬೋದು. ಇಷ್ಟೇ ವಸ್ತುಗಳು ಬೇಕಾಗಿರೋ ದೀಪ ಒಂದು ಪರಿಹಾರ ಮಾಡೋಕ್ಕೆ. ಇನ್ನು ಸಮಯ ನೋಡೋದಾದರೆ ನೀವು ಬೆಳಗಿನ ಜಾವ ಇದನ್ನು ಮಾಡಬೇಕಾಗತ್ತೆ, ಯಾಕಂದರೆ ಇದು ತುಂಬ ಶಕ್ತಿ ಇರೋವಂಥ ಒಂದು ಪರಿಹಾರ ಅಂತ ಹೇಳ್ಬೋದು. ಹಾಗಾಗಿ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಉತ್ತಮ. ಅದಾದಮೇಲೆ ಮಾಡೋದ್ರಿಂದ ಕರೆಕ್ಟಾಗಿರೋ ರಿಸಲ್ಟ್ ಸಿಗಲ್ಲ ನಿಮಗೆ. ಹಾಗಾಗಿ 4 ಗಂಟೆಯಿಂದ ಒಂದು 5:30 ಒಳಗಡೆ 4:30 ಇಲ್ಲ 5 ಗಂಟೆ ಆ ಒಂದು ಟೈಮಲ್ಲಿ ನೀವು ಸ್ನಾನ ಮಾಡಿ ಶುದ್ಧಿಯಿಂದ ಈ ಒಂದು ಪರಿಹಾರ ನೀವು ಮಾಡಬೇಕಾಗುತ್ತೆ. ಸೊ ಸ್ನಾನ ಮಾಡಿ ಭಕ್ತಿಯಿಂದ ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ನಿಮ್ಮ ಆಸೆ ಏನಿದೆ, ಒಂದೇ ಒಂದು ಆಸೆ ನೀವು ಹೇಳ್ಕೊಬೇಕಾಗಿರೋದು. ಹಲವಾರು ಆಸೆಗಳನ್ನು ಒಂದೇ ಸರಿ ಇದ್ರ ಮೇಲೆ ಬರೆಯೋಕ್ಕಾಗಲಿ ಬೇಡ್ಕೊಳ್ಳೋಕ್ಕಾಗಲಿ ಹೋಗಬಾರ್ದು. ಒಂದೇ ಒಂದು ಬೇಡಿಕೆಯನ್ನು ನೀವು ಇಟ್ಕೊಂಡು ದೇವ್ರ ಮುಂದೆ ಕೈ ಮುಗಿದು ನಂತರ ಆ ಒಂದು ಸಮಯದಲ್ಲಿ ನೀವು ಇದನ್ನು ಬರೀಬೇಕಾಗುತ್ತೆ. ಆ ಸಮಯದಲ್ಲಿ ನಿಮಗೆ ಬರೆಯೋಕ್ಕಾಗಿಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ಮಲಗುವ ಮುನ್ನ. ಈ 2 ಸಮಯ ತುಂಬ ಶಕ್ತಿಶಾಲಿಯಾದಂಥ ಒಂದು ಸಮಯ ಅಂತ ಹೇಳ್ಬೋದು. ಮಲಗುವ ಮುನ್ನ ಅಂದರೆ ಏನಕ್ಕೆ ಅಂದರೆ ನೀವು ಬರೆದು ಇದೆಲ್ಲ ಮುಗಿಸ್ಕೊಂಡ್ಮೇಲೆ ನಿಮ್ಮ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ಒಂದು ಏನು ನೀವು ಬೇಡ್ಕೊಂಡಿದ್ದೀರ ಅದು ಪಾಸಿಟಿವ್ ಆಗಿ ನಡೆಯೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಮಲಗುವ ಮುನ್ನ ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು. ಅಂದರೆ ನಾನ್ ವೆಜ್ ಎಲ್ಲ ತಿಂದಾಗ ಮಾಡಬಾರ್ದು. ಹಾಗಾಗಿ ನಾನ್ ವೆಜ್ ತಿಂದಿರೋಂಥ ಸಮಯದಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಇದನ್ನು ನಾನು ಹೇಳಿದಾಗೆ ಕೈ ಮುಗಿದು ಇವಾಗ ಸಂಜೆ ರಾತ್ರಿ ಮಾಡೋದಾದರೂ ಕೂಡ ಕೈ ಮುಗಿದು ಕೈಕಾಲು ತೊಳೆದು ದೇವ್ರ ಕುಂಕುಮ ಏನಾದರೂ ಹಚ್ಚಿ ಭಕ್ತಿಯಿಂದ ದೇವ್ರ ಮನೇಲಿ ಕೂತ್ಕೊಂಡು ಬೇಡಿಕೊಂಡು ನಂತರ ಈ ಒಂದು ಪರಿಹಾರ ಮಾಡಬೇಕು. ಇನ್ನು ಮಾಡೋದು ಹೇಗೆ ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ಈ ಬೇ ಲೀಫ್ ಏನಿದೆ ಅಂದರೆ ಪಲಾವೆಲೆ ಏನಿದೆ ಅದ್ರ ಮೇಲೆ ರೆಡ್ ಪೆನ್ನಲ್ಲಿ ನಿಮ್ಮ ಆಸೆಯನ್ನು ಬರೀಬೇಕು. ಯಾವ ರೀತಿ ಬರೀತೀರಾ ಅಂದರೆ ಪಾಸಿಟಿವ್ ಆಗಿ ನಡೆದಿದೆ ಅನ್ನೋಂಥ ರೀತಿಯಲ್ಲಿ ಬರೀಬೇಕು. ಈಗ ನೀವೊಂದು ಗಾಡಿ ತಗೋಬೇಕು ಅನ್ನೋ ಆಸೆ ಆದರೆ ನಾನು ಆಲ್ರೆಡಿ ಗಾಡಿ ತಗೊಂಡಾಯಿತು, ನಮ್ಮ ಮನೆಗೆ ಗಾಡಿ ಬಂದಾಯಿತು, ಇಲ್ಲ ಯಾರೋ ದುಡ್ಡು ಕೊಡಬೇಕು, ನನಗೆ ಇವರು ದುಡ್ಡು ಕೊಟ್ಟಾಗಿದೆ, ಇಲ್ಲ ಮನೆ ತಗೋಬೇಕು, ನಾನು ಮನೆ ತಗೊಂಡಿದ್ದಾಯಿತು ಅನ್ನೋಂಥ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಈ ರೀತಿ ಬರೆದು ನಂತರ ನಿಮ್ಮ ಕೈಯಲ್ಲಿಟ್ಕೊಂಡು ನೀವು ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡಬೇಕಾಗತ್ತೆ. ಇಷ್ಟ ದೇವರಿಗೆ ಅಂದರೆ ನಿಮಗೆ ಒಂದು ದೇವ್ರ ಮೇಲೆ ಸಪ್ರೇಟಾಗಿರುವಂಥ ಒಂದು ಪ್ರೀತಿ ಇರುತ್ತಲ್ವ, ಆ ದೇವರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಭಕ್ತಿಯಿಂದ ಬೇಡ್ಕೋಬೇಕಾಗುತ್ತೆ. ನೀವು ಕೈ ಮುಗಿಬೇಕಾದ್ರೆ ಈ ಎಲೆ ಏನಿರುತ್ತೆ ಈ ನಮ್ಮ ಕೈಗಳ ಮಧ್ಯದಲ್ಲಿ ಇಟ್ಕೊಂಡು ಬೇಡ್ಕೋಬೇಕಾಗತ್ತೆ. ಅಂದರೆ ಬರೆದಿದ್ದಾದ ನಂತರ ನೀವು ಕೈಗಳ ಮಧ್ಯದಲ್ಲಿ ಇಟ್ಕೊಂಡು ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮ ರೀತಿಯಾದಂತಂದರೆ ಯಾವ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಾ ಆ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ನಂತರ ನೀವು ಈ ಒಂದು ಕರ್ಪೂರವನ್ನು ಹಚ್ಚಿ ಈ ಬೇ ಲೀಫ್ ಅಂದರೆ ಪಲಾವೆಲೆ ಏನಿದೆ ಅದನ್ನು ಅದರಲ್ಲಿ ಬರ್ನ್ ಮಾಡಬೇಕಾಗುತ್ತೆ. ಕ್ಯಾಂಫರ್ ಅಂದರೆ ಕರ್ಪೂರ ಹಚ್ಚಿರ್ತೀರಲ್ಲ ಅದರಲ್ಲಿ ನೀವು ಬರ್ನ್ ಮಾಡಬೇಕಾಗುತ್ತೆ. ಬರ್ನ್ ಮಾಡಿ ನಂತರ ಆ ಆ್ಯಶಸ್ ಏನಿರುತ್ತೆ ಅದನ್ನು ನೀವು ಹೊರಗಡೆ ಯಾರು ತುಳಿದಿರೋಂಥ ಜಾಗದಲ್ಲಾದರೂ ಹಾಕ್ಬೋದು, ಇಲ್ಲಾಂದರೆ ನೀವು ಗಾಳಿಗೆ ಊಬಿ ಬಿಡ್ಬೋದು. ಅಂದರೆ ಯೂನಿವರ್ಸಿಗೆ ನೀವು ಕೊಡ್ತಾ ಇದ್ದೀರಾ ಅನ್ನೋಂಥ ರೀತಿಯಲ್ಲಿ ಗಾಳಿಗೆ ಊಬಿ ನೀವು ಈ ಒಂದು ಆ್ಯಶಸ್ ಏನಿದೆ ಅಂದರೆ ಆ ಬೂದಿ ಏನು ಬಂದಿರುತ್ತಲ್ವ ಅದನ್ನು ನೀವು ಬಿಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೆ 24 ಅವರ್ಸ್ ಒಳಗೆ ನೀವು ಯಾವ ಬೇಡಿಕೆ ಇಟ್ಟು ಮಾಡಿದ್ದೀರಾ ಅದರದ್ದು ಕ್ಲೂ ನಿಮಗೆ ಸಿಗುತ್ತೆ. ಕೆಲವೊಂದು ಸರಿ ರಿಸಲ್ಟು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಇದೇ ರೀತಿ 7 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಏನಾಗುತ್ತೆ 100% ರಿಸಲ್ಟ್ ನಿಮಗೆ ಸಿಗುತ್ತೆ. 24 ಅವರ್ಸಲ್ಲಿ ನಿಮಗೆ ಕ್ಲೂ ಸಿಗೋದಾದರೆ 7 ಡೇಸ್ ನೀವು ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ 7 ಡೇಸ್ ಮಾಡಬೇಕಾಗುತ್ತೆ. ಬೆಳಗ್ಗೆ ಮಾಡೋದು ಅಭ್ಯಾಸ ಇದ್ದರೆ ಬೆಳಗ್ಗೆ ಕಂಟಿನ್ಯೂ ಮಾಡಿ, ರಾತ್ರಿ ಮಾಡೋದು ಅಭ್ಯಾಸ ಇದ್ದರೆ ರಾತ್ರಿ ಕಂಟಿನ್ಯೂ ಮಾಡಿ. ತುಂಬ ಟೈಮ್ ತೊಗೊಂಡು ಮಾಡೋ ಅವಶ್ಯಕತೆ ಇಲ್ಲ. 5 ನಿಮಿಷ ಇದಕ್ಕೋಸ್ಕರ ಇಟ್ಟರೆ ಸಾಕು. ಎಲೆ ತೊಗೋಬೇಕು, ಅದರಲ್ಲಿ ಬರೀಬೇಕು, ನಿಮ್ಮ ಬೇಡಿಕೆಯನ್ನು ದೇವರ ಮುಂದೆ ಇಡಬೇಕಾಗುತ್ತೆ. ನಂತರ ಇದರಲ್ಲಿ ಕರ್ಪೂರದಲ್ಲಿ ಬರ್ನ್ ಮಾಡಬೇಕು, ಆಚೆ ಬಿಡಬೇಕು. ಇಷ್ಟೇ ಇರೋದು ಸಿಂಪಲ್ ಟೆಕ್ನಿಕ್. 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ 100% ರಿಸಲ್ಟ್ ನಿಮಗೆ ಸಿಗುತ್ತೆ. ನೀವು ಏನು ಬೇಡಿಕೆ ಇಟ್ಟಿದ್ದೀರೋ ಅದು ಯೂನಿವರ್ಸ್ ನಮಗೆ ಖಂಡಿತ ನೆರವೇರಿಸ್ಕೊಡ್ತಾರೆ. ಹಾಗೆ ವಾರಾಹಿ ತಾಯಿ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.